ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪ್ರಿಯ ಪರಲೋಕದ ತಂದೆ, ಈ ಮುಂಚಾನ ವೇಳೆ ನಿನ್ನ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಬಂದಿರುವ ನಿನ್ನ ಮಕ್ಕಳದ ನಮ್ಮನ್ನ ನಿನ್ನ ಪವಿತ್ರ ಕರಗಳಿಗೆ ಸಮರ್ಪಿಸಿ ಬೇಡಿಕೊಳ್ಳುತ್ತೇವೆ. ಆತ್ಮ ಸ್ವರೂಪನ ದೇವರೇ, ಆಲೋಚನೆ ಕರ್ತನಾದ ಯೇಸುವೇ, ನಿನ್ನ ಪವಿತ್ರ ಪಾದದ ಕೆಳಗಡೆ ಸಮರ್ಪಿಸ್ತಾ ಇದ್ದೇನೆ. ಆತ್ಮನ ಮೂಲಕವಾಗಿ ಮಾತನಾಡು, ಕೃಪೆ ತೋರಿಸು, ದಯ ತೋರಿಸು, ದಯವುಳ್ಳಸ್ತವನ್ನು ಚಾಚು, ಮಹಿಮೆಯಿಂದ ತುಂಬಿಸು, ವಾಕ್ಯ ಎಲ್ಲರಿಗೂ ಅರ್ಥವಾಗುವಂತೆ ಮಾತನಾಡು. ಯೇಸು ನಾಮದಲ್ಲಿ ತಂದೆಯೇ. ಎಲ್ಲರೂ ಸರಿ ಆಮೆನ್, ಆಮೆನ್. ಇವತ್ತು ನಾನು ನಿಮಗೆ ಹೇಳುವಂತ ವಿಷಯವೇನೆಂದ್ರೆ, ಯೆಹೋಶುವನ ಜೀವನದಲ್ಲಿ ಮಾಡಿದ ಕಾರ್ಯಗಳು ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ದೇವರು ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಇವತ್ತು ನಾನು ನಿಮಗೆ ಹೇಳುವಂತ ವಿಷಯವೇನೆಂದ್ರೆ, ಯೆಹೋಶುವನ ಜೀವನದಲ್ಲಿ ಮಾಡಿದ ಕಾರ್ಯಗಳು ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ಕೂಡ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ಇಲ್ಲ ಸಿದ್ಧನಾಗಿದ್ದಾನೆ, ಅದನ್ನು ರೆಡಿ ಇದ್ದಾನೆ. ಆದರೆ ಯೆಹೋಶುವನ ಜೀವನ ಮಾಡಿದ ಹಾಗೆ ನಾನು ಜೀವನ ಮಾಡಲಿಕ್ಕೆ ಒಪ್ಪಿಕೊಳ್ಳಬೇಕು. ಯೆಹೋಶುವ ನಡೆದ ಹಾಗೆ ನಾನು ನಡೆಯುವುದಕ್ಕೆ ತೀರ್ಮಾನ ಮಾಡಿಕೊಳ್ಳಬೇಕು. ಯೆಹೋಶುವನ ಬದುಕಿದಂಗೆ ನಾನು ಬದುಕಲಿಕ್ಕೆ ಶಪಥ ಮಾಡಿಕೊಳ್ಳಬೇಕು. ಆಗ ಮಾತ್ರವೇ ಯೆಹೋಶುವನ ಜೀವನದಲ್ಲಿ ಮಾಡಿದ ಕಾರ್ಯಗಳು, ಯೆಹೋಶುವನ ಕೈ ಮೂಲಕ ಮಾಡಿದ ಅದ್ಭುತಗಳು ನಿನ್ನ ಮೂಲಕ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಹೇಳಿ ಹಲ್ಲೆಲೂಯಾ. ಪಕ್ಕದ ಹೇಳ್ರು ನೀನು ಒಳ್ಳೆಯವನು, ಪಕ್ಕದ ಹೇಳ್ರು ನೀನು ಒಳ್ಳೆಯವನು, ಗಟ್ಟಿಗೆ ಒಳ್ಳೆಯವನು. ಅದಕ್ಕೆ ನೀನು ದೇವರು ಕರ್ಕೊಂಬಂದಿಲ್ಲಿಟ್ಟಾನ. ನಿನಗದು ಗೊತ್ತಿಲ್ಲ. ಯಾರಿಗೆ ಹೇಳ್ತೀಯಣ್ಣ? ವಾಸ್ತವ ಮಗ ನನಗೆ ಹಂಗ. ಓಕೆ, ಹಲ್ಲೆಲೂಯಾ. ಹೇಳಿದ್ರ ನೀ ಒಳ್ಳೆಯವರ ಕೆಟ್ಟವರ? ಒಂದಿನ ಕೆಟ್ಟವರಾಗಿದ್ವಿ ನಾವು, ಒಂದಿನ ಬಹಳ ದ್ರೋಹಿಗಳಾಗಿದ್ವಿ. ಆದ್ರೆ ಯೇಸು ನಂಬಿಕೊಂಡಾಗ ಕೆಟ್ಟವರದ ನಮ್ಮನ್ನ ಒಳ್ಳೆಯವರನ್ನಾಗಿ ಮಾಡಿದಾನೆ, ಕೆಟ್ಟವರದ ನಮ್ಮನ್ನ ಒಳ್ಳೆಯವರನ್ನಾಗಿ ಮಾಡಿದಾನೆ, ಪಾಪಿಗಳದ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡಿದಾನೆ. ಅದು ದೇವರ ಕೃಪೆ. ಆಮೆನ್, ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಯೆಹೋಶುವನಿಗೆ ಯಾಕೆ ಅಷ್ಟೆಲ್ಲ ದೇವರ ಅದ್ಭುತಗಳನ್ನು ಮಾಡಿದನು? ಯೆಹೋಶುವ ಜೀವನದಲ್ಲಿ ಯಾಕೆ ಅಷ್ಟೆಲ್ಲ ದೇವರ ಕಾರ್ಯ ಮಾಡಿದನು? ಕರ್ತನಲ್ಲಿ ಪ್ರಿಯ ದೇವ ಜನರೇ, ಯೆಹೋಶುವನು ಯಾರಂದ್ರೆ ನೂನನ ಮಗನು. ಅವನ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್, ಪರಿಚಯ ನೋಡೋಣ. 1ನೇ ವಚನದಿಂದ 1ನೇ ವಚನದಿಂದ ಓದ್ಕೊಂತ ಬರ್ರಿ. ಅಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನ ಸೇವಕನಾದ ಮೋಸೆ ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನು ಮಗನ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಸೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೋರ್ದಾನ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಸೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅಲ್ಲಿ ಮೋಸೆ ಸತ್ತ ಮೇಲೆ ಯೆಹೋಶುವನು ಮೋಸೆ ಜವಾಬ್ದಾರಿ ಹೊತ್ತುಕೊಳ್ತಾನೆ. ಲೆಕ್ಕಾಚಾರ ನೋಡಿದ್ರೆ ಮೋಸೆಗಿಂತ ಮುಂಚಿತವಾಗಿ, ಯೆಹೋಶುವನ ಮುಂಚಿತವಾಗಿ ಮೋಸೆ ಮಕ್ಕಳು ಮಾಡಬೇಕಾಗಿತ್ತು. ಮೋಸೆ ಸತ್ತ ಮೇಲೆ ಮೋಸೆ ಮಕ್ಕಳು ಮಾಡಬೇಕಾಗಿತ್ತು, ಮೋಸೆ ಮಕ್ಕಳು ಮುನ್ನಡೆಸಬೇಕಾಗಿತ್ತು. ಆದರೆ ಮೋಸೆ ಮಕ್ಕಳನ್ನು ಅಲ್ಲಿ ದೇವರು ಎಂಟ್ರಿ ಮಾಡಲಿಲ್ಲ. ಮೋಸೆ ಮಕ್ಕಳ ದೇವರಲ್ಲಿ ಮುಂದಕ್ಕೆ ತರಲಿಲ್ಲ. ಅಮ್ಮ ತೆಲುಗುಲೇ ಮುಂದೆಮ್ಮ ఒకటి వచ్చినమ్మ. యెహోషువకు ఇలాగ సెలవిస్తున్నాడు. యెహోషువನ ಅಪ್ಪನ ಹೆಸರು ಏನಡ್ರಿ? ನೂನ. ಹೇಳ್ರಿ ಅಲ್ಲಿದೆ ನೋಡ್ರಿ ವಾಕ್ಯ 2ನೇಲಿದೆ. ಅವನ ಶಿಷ್ಯನಾದ ನೂನನ ಮಗ. ಯೆಹೋಶುವರ ಅಪ್ಪನ ಹೆಸರು ಹೇಳ್ರಿ. ನಿಮ್ಗೆ ಗೊತ್ತಿರ್ಬೇಕು ಅಂತ ಹೇಳ್ತಾನೆ. ಇದು ಹಿಸ್ಟ್ರಿ, ಇದು ಇತಿಹಾಸ, ನಿಮ್ಗೆ ನೆನಪಿರ್ಬೇಕು. ನಾಳೆ ವಾರ ಕೇಳ್ತಾನೆ ಯೆಹೋಶುವರ ಅಪ್ಪನ ಹೆಸರೇನು, ನೂನನ ಮಗನ ಹೆಸರೇನು ಅಂತ ಕೇಳ್ತಾನೆ. ಯೆಹೋಶುವನ ಅಪ್ಪನ ಹೆಸರು ಹೇಳ್ರಿ, ನೂನ ಮಗನ ಹೆಸರು ಇಲ್ಲೇ ಪಕ್ಕದಾಗಿರ್ತದೆ. ಆದ್ರೆ ಇಲ್ಲಿ ನೂನನ ಮಗನದ ಯೆಹೋಶುವನ ಸಂಗಡ ದೇವರು ಮಾತಾಡ್ತಾನೆ. ಮೋಸೆ ನನ್ನ ಸೇವಕನಾದ ಮೋಸೆ ಸತ್ತನು, ನೀನು ಈಗ ಎದ್ದು ಇಸ್ರಾಯೇಲರ ನಡೆಸ್ಕೊಂಡು ಹೋಗ್ಬೇಕು. ಎಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತ ವಾಕ್ಯಲ್ಲಿ, ಯೋರ್ದಾನ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ, ಅಂದ್ರೆ ಹಾಲು ಜೇನು ಹರಿಯುವ ದೇಶಕ್ಕೆ
ನೀನು ನಡೆಸ್ಕೊಂಡು ಹೋಗ್ಬೇಕು. ಯಾಕೆ ಮೋಸೆ ಸತ್ತ ಮೇಲೆ ಯೆಹೋಶುವನಿಗೆ ಈ ಕೆಲಸವನ್ನು ಕೊಟ್ಟರು ಅಂದ್ರೆ, ಯೆಹೋಶುವನು ದೇವರ ಕರೆಗೆ ವಿಧೇಯನಾದನು. ಆಮೇಲೆ ಏನಾದನು? ದೇವರ ಕರೆಗೆ, ದೇವರ ಸ್ವರಕ್ಕೆ ವಿಧೇಯನಾದನು. ಅದಕ್ಕೆ ಸಾಮ್ಯುವೇಲನ ಪುಸ್ತಕದಲ್ಲಿ 15ನೇ ಅಧ್ಯಾಯ 21 ಸಾಮ್ಯುವೇಲ 15ನೇ ಅಧ್ಯಾಯ 22ನೇ ವಚನದಲ್ಲಿ ಒಂದು ಮಾತು ಹೇಳ್ತಾ, ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ದೇವರು ಯಜ್ಞ ಹೋಮಗಳಿಗೂ ಕೂಡ ಮೆಚ್ಚುವುದಿಲ್ಲ. మొదటి సామ్యువేల్ పుస్తకము 15వ అధ్యాయము 22వ వచనం తొందరగా తెలుగులో కన్నడలో కూడా చదవాలని నేను మనవి చేస్తున్నా. ಅದಕ್ಕೆ ಸಾಮುವೇಲನು ದೇವರ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ. ಒಂದು ವ್ಯಕ್ತಿ ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕಂದ್ರೆ, ಒಂದು ವ್ಯಕ್ತಿ ದೇವರ ಕಾರ್ಯವನ್ನು ನೋಡಬೇಕಂದ್ರೆ, ಎಲ್ಲರ ಕೈಗಳಿಂದ ಮೇಲೆ ಹಲ್ಲೆಲೂಯಾ, ಗಟ್ಟೆ ಚಪ್ಪದ ಹಲ್ಲೆಲೂಯಾ, ಇನ್ನು ಜೋರೆ ಚಪ್ಪದ ಹಲ್ಲೆಲೂಯಾ, ಜೋರೆ ಹಲ್ಲೆಲೂಯಾ ಹೇಳಿದ್ರ? ಕೆಲವರು ಹೇಳಿಲ್ಲ. ಕೈ ಹಿಡ್ಕೊಂಡ್ರೆ ಪಕ್ಕದಾಗ ಬ್ಲೆಸ್ಸಿ ತೊಂದರೆ ಜ್ಞಾನ ಯಾರು ಬರ್ಬರಿ, ಬೇಗ 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 ಬರಬೇಕು. ಯಾರು ಹಿಡ್ಕೊಂಬ ಗೊತ್ತಿಲ್ಲ. ಈ ಕೈ ಎಲ್ಲಿದೆ? ನನ್ನ ಕೈ, ನನ್ನ ಕೈ ಎಲ್ಲಿದೆ? ಹೆಣ ಎಲ್ಲಿದೆ? ಕೆಳಗಿದೆ. ಸರಿ ನೋಡ್ರಿ, ನಾನು ಎತ್ತಿಲ್ಲ, ನೀವು ಎತ್ತಾದ್ರೆ. ನಾನು ಯಾಕೆ ಈ ಮಾತು ಹೇಳ್ತಂದ್ರೆ, ಥ್ಯಾಂಕ್ ಯು. ಈ ವಾಕ್ಯ ಬಹಳ ಮುಖ್ಯವಾದದ್ದು. ಕೆಲವರು ನಿದ್ದೆ ಮಾಡಕ್ಕೆ ಹೋಗ್ತಿದ್ದಾರೆ, ಮತ್ತೆ ಏನೋ ನಾನು ತಪ್ಪು ಹೇಳಕೈತೇನೋ, ಇಲ್ಲಿ ನೀವು ಸರಿಯಾಗಿದ್ದರೂ ಕನ್ಫ್ಯೂಸ್ ಆಗ್ತದೆ ನನಗೆ. ನಾನೇನೋ ತಪ್ಪು ಹೇಳಿದ್ರೆ ಅಬ್ಜೆಕ್ಷನ್ ನಾನಾರ ಅಂತಾರಲ್ಲ ಕೋರ್ಟಲ್ಲಿ, ಹಂಗೆ ಹೇಳ್ಬೋದು. ಏಯ್ ಸಾರ್ ನಿಂತ್ಕೋ, ನೀನು ತಪ್ಪು ಹೇಳ್ತೀಯ ಅಂತ ಹೇಳ್ಬೋದು. ನನಗೇನು ಭಯವಿಲ್ಲ, ನಾನು ತಿದ್ಕೊಳ್ಳೋಕೆ ರೆಡಿ ಇದ್ದೇನೆ. ಆದರೆ ನಿದ್ದೆ ಮಾತ್ರ ಮಾಡಬೇಡಿ. ಇದು ನಿದ್ದೆ ಮಾಡುವ ಸಮಯ ಅಲ್ಲ. ಎಫೆಸ ಬರೆದ ಪತ್ರಿಕೆ ಅಂದ್ಕೊಳ್ತೇನೆ ನಾನು. ಅಲ್ಲಿ ಒಂದು ಮಾತು ಹೇಳ್ತಾನೆ, ವಾಕ್ಯ ಹೋದ್ರಿ. ನಾನು ಪ್ರಸಂಗಕ್ಕೆ ಹೋಗಿ ಮುಂಚಿತವಾಗಿ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ ತೆಗಿರಿ. ಎಸ್, ಎಫೆಸ 5ನೇ అధ్యాయ 14వ వచనం తెలుగులో కన్నడలో కూడా చదవాలి, గట్టిగా చదవాలి. ఎఫెసీయులకు రాసిన మొదటి 5వ అధ్యాయము పత్రికలో, ఎఫెస పత్రిక 5వ అధ్యాయము 14వ వచనం. ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಹೇಳೋ. తెలుగులో అందుచేత అమ్మ నిద్రించుచును నీవు, నిద్రించుచును నువ్వు బాగా పండుకమని. అట్లుందా కాదులూరులో, వెంకటాపురంలో ఏముందమ్మా అక్కడ? అది కాదమ్మా. అందుచేత అక్కడి నుంచి రావాలి. అందుచేత నిద్రించుచును నీవు, నిద్రపోమని, పండుకోమని, గొరకలు కొట్టమని. హల్లెలూయా, ಶಬ್ದವಾಗಿ ಹಲ್ಲೆಲೂಯಾ. ಈ ದಿನ ಒಂದು ವ್ಯಕ್ತಿ ಆಶೀರ್ವಾದ ಪಡಬೇಕಂದ್ರೆ, ಒಂದು ವ್ಯಕ್ತಿ ಜೀವನ ದೇವರ ಕಾರ್ಯ ನೋಡಬೇಕಂದ್ರೆ, ಒಂದು ಕುಟುಂಬದಲ್ಲಿ ದೇವರ ಮೇಲನ್ನ ಅನುಭವಿಸಬೇಕಂದ್ರೆ ವಿಧೇಯತ್ವ ಬಹಳ ಮುಖ್ಯ. ಆಮೆನ್, ಹಲ್ಲೆಲೂಯಾ. ಯೆಹೋಶುವನು ದೇವರ ಕರೆಗೆ ವಿಧೇಯನಾದನು. ಯೆಹೋಶುವನು ದೇವರ ಕರೆಗೆ ನಂಬರ್ 1 ವಿಧೇಯನಾದನು. ಮೋಸೆ ವಿಧೇಯನಾಗಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ವಿಮೋಚನೆ ಗಂಡ ಪುಸ್ತಕದಲ್ಲಿ ದೇವರು ಕರೆದಾಗ ಹೋಗ್ತೀನಿ ಸ್ವಾಮಿ ಅನ್ನ. ಹಲೋ ಹೇಳಿದ್ನಾ? విమోచన కాండ పుస్తకకి బరోణ, నిర్గమ కాండ పుస్తకం తిరిగి రావాల్సిందే. మరి ఏం చేయమంటావు? వాక్యోదన 3ನೇ ಅಧ್ಯಾಯ. స్తోత్రవాగలే. అది కాదమ్మా, 4వ అధ్యాయంకి వస్తాం తల్లి. 4వ అధ్యాయంలో ఏ చదువుతావు? 10వ వచనం చదువు.
ಇನ್ನೊಂದ್ಸರೋದಮ್ಮ. ಆದರೆ ಮೋಸೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ಮಾತನಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಎಂದು ಹೇಳಲು ಯೆಹೋವನು ಅವನಿಗೆ, ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರಪ್ಪ? ಇಲ್ಲಿ ಮೋಸೆ ಲೆಕ್ಕಾಚಾರ ನೋಡಿದ್ರೆ ವಿಧೇಯನಾಗಬೇಕಾಗಿತ್ತು. ಪ್ರಾರಂಭದಲ್ಲಿ ವಿಧೇಯನಾಗಲಿಲ್ಲ. ಇನ್ನು 3ನೇದಲ್ಲಿ ನೋಡಿದ್ರೆ ಏನ್ ಹೇಳ್ತಾನಲ್ಲಿ, 11ನೇ ವಚನದಲ್ಲಿ, ಮೋಸೆ ದೇವರಿಗೆ ಫರೋಹನ ಸನ್ನಿಧಿಗೆ ಹೋಗುವುದಕ್ಕೆ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆಕೊಂಡು ಬರುವುದಕ್ಕೂ ನಾನು ಎಷ್ಟರವನು. ಆದರೆ ಯೆಹೋಶುವನು ದೇವರು ಕರೆದಾಗ ನಾನು ಎಷ್ಟರವನು, ನಾನು ಹಂಗ ಹಿಂಗ ಟಂಗ ಟುಸ್ಕ ಲಾಳ ಲೊಟ್ಟ ಏನೂ ಓದಲಿಲ್ಲ. ಸ್ವಾಮಿಯ ಕರೆಗೆ ಯೆಹೋಶುವನು ವಿಧೇಯನಾದನು. ಹಲ್ಲೆಲೂಯ, ಜೋರಿಗೆ ಹಲ್ಲೆಲೂಯ. ಜೊತೆಯಲ್ಲಿ ಬರಬೇಕು. ಹಲ್ಲೆಲೂಯ. ನೀನು ಒಂದೇ ಕೈ ಎತ್ತಿ ಸಾರ್, ಅದಕ್ಕೆ ರುಕ್ಮಣ್ಣಮ್ಮ ಒಂದೇ ಕೈ ಎತ್ತಾಳ. ನೀ 2 ಕೈ ಎತ್ತು, ನಾವು 2 ಕೈ ಎತ್ತೀವಿ ಅಂತ ರುಕ್ಮಣ್ಣಮ್ಮ. ಬೈಬಲ್ ವಾಕ್ಯ ಇರ್ತದೆ, ಯೆಹೋಶುವನ ಆಶೀರ್ವಾದಕ್ಕೆ ಗುರುತು, ಯೆಹೋಶುವನಿಗೆ ಆಶೀರ್ವಾದ ಕಾರಣ ಮೊದಲನೇದಾಗಿ ದೇವರ ಕರೆಗೆ ವಿಧೇಯನಾದನು. ಯಾವಾಗ ದೇವರ ಕರೆಗೆ ವಿಧೇಯನಾದನೋ ದೇವರು ಅವನ ಸಂಗಡ ಮಾತನಾಡಲಿಕ್ಕೆ ಪ್ರಾರಂಭಿಸಿದನು. ಜೊತೆಗಳು ಹಲ್ಲೆಲೂಯ. ಇನ್ನು ಗಟ್ಟಿಯಾಗಿ ಹಲ್ಲೆಲೂಯ. ದೇವರ ಕರೆಗೆ ವಿಧೇಯನಾಗಿರುವುದರಿಂದಲೇ ಯೆಹೋಶುವನ ಮೂಲಕ ದೇವರ ಕಾರ್ಯ ಪ್ರಾರಂಭವಾಯಿತು. ಎರಡನೇದಾಗಿ ಯೆಹೋಶುವನು ದೇವರ ವಾಕ್ಯಕ್ಕೆ ವಿಧೇಯತ್ವ ತೋರಿಸಿದನು. ನಂಬರ್ 2, ಯೆಹೋಶುವನು ದೇವರ ವಾಕ್ಯಕ್ಕೆ ವಿಧೇಯನಾದನು. ವಾಕ್ಯಕ್ಕೆ ವಿಧೇಯನಾದನು. ಕೆಲವು ಸಾರಿ ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲ. ದೇವರ ವಾಕ್ಯಕ್ಕೆ ಯೆಹೋಶುವನು ವಿಧೇಯನಾದನು. ಅಲ್ಲಿ ಯೆಹೋಶುವನು ಬರೆದ ಪುಸ್ತಕಕ್ಕೆ ತಿರುಗಿ ಬರೋಣ ಪ್ರೀತಿ ಜನರೇ. ಯೆಹೋಶುವನ ಪುಸ್ತಕಕ್ಕೆ ಬಂದು ನೋಡಿದ್ರೆ ಅಲ್ಲಿ ಕರ್ತನು ಮಾತನಾಡ್ತಾನೆ. ಒಂದು ಮಾತನ್ನ 8ನೇ ವಚನ ಸರಿ ಓದಿಕೊಳ್ಳೋಣ. 8ನೇ ವಚನ ಓದೋಣ ಸರಿ. 1ನೇದೇ 8ನೇ ವಚನ ಯೆಹೋಶುವನ ಬರೆದ ಪುಸ್ತಕ. ನಾನೇ ಓದ್ತೇನೆ, ಕಳಿಸ್ಕೊಡಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಆಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ದೇವರ ವಾಕ್ಯವನ್ನ, ಧರ್ಮಶಾಸ್ತ್ರ ಅಂದ್ರೆ ವಾಕ್ಯ ಅಮ್ಮ. ಈ ಧರ್ಮಶಾಸ್ತ್ರದ ಬೋಧಿಂಪಕ తప్పిపోవకూడదు. దానిలో రాయబడిన వాటన్నిటిని అమ్మా నువ్వు కనిపించేసుకుంటే తల్లి బాగా చదవన. శాస్త్రంలో బోధింపక తప్పిపోవకూడదు. దానిలో రాయబడిన వాటన్నిటి ప్రకారము జాగృత పడినట్లు అమ్మా దీవరాత్రము దాన్ని దానించిన ఎడల ఆమేన్ హల్లెలూయా ಜೋರು ಹಲ್ಲೆಲೂಯಾ. ಯೆಹೋಶುವನ ಜೀವನದಲ್ಲಿ ನೋಡುವುದಾದರೆ ಎರಡನೇದಾಗಿ ದೇವರ ವಾಕ್ಯಕ್ಕೆ ವಿಧೇಯನಾದನು. ದೇವರ ವಾಕ್ಯವನ್ನ ನಂಬಿದನು, ದೇವರ ವಾಕ್ಯವನ್ನ ಧ್ಯಾನಿಸಿದನು, ದೇವರ ವಾಕ್ಯದಲ್ಲಿ ಬರೆದಿರುವಂತಹ ಪ್ರತಿಯೊಂದು ಮಾತುಗಳನ್ನ ತನ್ನ ಹೃದಯದಲ್ಲಿ ಇಟ್ಟುಕೊಂಡನು. ದೇವರ ವಾಕ್ಯವನ್ನ ಹೆಚ್ಚಾಗಿ 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 ಧ್ಯಾನ 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 ಮಾಡ್ತಾನೆ ಇದ್ದನು. ಆಮೆನ್ ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ಮಕ್ಕಳೇ, ಇವತ್ತು ನಮ್ಮೆಲ್ಲರ ಕೈಯಲ್ಲಿ ಬೈಬಲ್ ಕೊಡಲ್ಪಟ್ಟಿದೆ. ಇನ್ನು ಕೆಲವರ ಕೈಯಲ್ಲಿ ಮೊಬೈಲ್ ಕೂಡ ಕೊಡಲ್ಪಟ್ಟಿದ್ದಾವೆ. ಆದರೆ ವಾಕ್ಯವನ್ನು ಧ್ಯಾನಿಸ್ತಾ ಇಲ್ಲ, ಅದರ ವಾಕ್ಯವನ್ನು ಓದ್ತಾ ಇಲ್ಲ, ವಾಕ್ಯವನ್ನು ತಿರುಗಿ ಅದು ನೆನಪು ಮಾಡಿಕೊಳ್ತಾ ಇಲ್ಲ. ಬೇರೆಲ್ಲ ನೆನಪು ಮಾಡಿಕೊಳ್ತವೆ, ವಾಕ್ಯವನ್ನು ಮಾತ್ರ ನೆನಪು ಮಾಡಿಕೊಳ್ಳೋದಿಲ್ಲ. ಆದರೆ ಯೆಹೋಶುವನಾಗಿ ಮಾಡಲಿಲ್ಲ. ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅಲ್ಲಿ ಹೇಳ್ತವೆ, ಆಗಲಿರಲು ದೇವರ ವಾಕ್ಯವನ್ನ ಏನ್ ಮಾಡ್ತಾ ಇದ್ದಂತೆ? ಧ್ಯಾನಿಸ್ತಾ ಇದ್ದನು. ಅದಕ್ಕೆ ಕೀರ್ತನೆಗಾರನು ಬರೆದಿರುವ ಪುಸ್ತಕ 1ನೇ ಅಧ್ಯಾಯದಲ್ಲಿ ಏನಂತಾನೆ ಗೊತ್ತಾ? ಪಾಪ ಆತನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮದಿಂದ ಕೂತುಕೊಳ್ಳದೆ, ಹಗಲಿರುಳು ಧರ್ಮಶಾಸ್ತ್ರವನ್ನು ಧ್ಯಾನಿಸುವನೆಷ್ಟೋ. ಅವನು ಹೆಂಗಿರ್ತಾನಂತೆ?
ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರ್ತಾನೆ. ಅದರ ಎಲೆ ಬಾಡುವುದಿಲ್ಲ, ಯಾವಾಗಲೂ ಅದು ಫಲ ಕೊಡುತ್ತದೆ. ಯಾವಾಗಲೂ ಅದು ಫಲ ಕೊಡುತ್ತದೆ. ಆಮೆನ್. ಜೋರಾಗಿ ಹಲ್ಲೆಲೂಯಾ. ಈ ಮುಂಜಾನೆ ಕಾಲ ಸಮಯದಲ್ಲಿ ಎರಡನೇದಾಗಿ ಯೆಹೋಶುವನ ಜೀವನದಲ್ಲಿ ನೋಡುವಂತಂದ್ರೆ ದೇವರ ವಾಕ್ಯಕ್ಕೆ ಏನಾದನೋ ವಿಧೇಯನಾದನು. ಮೊದಲು ದೇವರ ಕರೆಗೆ ವಿಧೇಯನಾದನು, ಎರಡನೇದಾಗಿ ದೇವರ ವಾಕ್ಯಕ್ಕೆ ವಿಧೇಯನಾದನು. ಈ ಎರಡು ಕೆಲಸ ಯೆಹೋಶುವನು ಮಾಡೋದಕ್ಕಾಗಿ ಮೂರನೇದಾಗಿ ದೇವರ ಸ್ವರವನ್ನು ಕೇಳಿಸಿಕೊಂಡನು. ಯಾರು ಸರ್ ಕೇಳಿಸ್ಕೊಂಡು ಗೊತ್ತಾ? ಮೋಸೆ. ಯೆಹೋಶುವನು ವಾಕ್ಯ ತೆಗೆಯೋಣ, ವಾಕ್ಯ ತೆಗೆಯೋಣ. ಕರ್ತನಲ್ಲಿ ಪ್ರಿಯ ಜನರೇ, 1ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನ ಓದ್ಕೊಂಡು ಬರೋಣ. ಅಲ್ಲಿ ಏನ್ ಮಾಡ್ತಾನೆ ಅಂತ ನೋಡೋಣ. ಓದಿದೆ ವಾದಕ್ಕೆ ಮುಂಚಿದೆ ಮತ್ತೆ ತಿರುಗಿ ಓದೋಣ. ಯಾರು ಮಾತಾಡ್ತಾರೆ ಈ ಮಾತನ್ನ? ದೇವರು ಯೆಹೋಶುವನ ಸಂಗಡ ಮಾತಾಡ್ತಾನೆ. ಒಂದು, ದೇವರ ಕರೆಗೆ ವಿಧೇಯನಾದನು. ಎರಡು, ದೇವರ ವಾಕ್ಯಕ್ಕೆ ವಿಧೇಯನಾದನು. ಎರಡು ಕಾರ್ಯಗಳನ್ನು ದೇವರು ನೋಡಿ ಅವನ ಸಂಗಡ ಮಾತಾಡಲಿಕ್ಕೆ, ದೇವರ ಸ್ವರವನ್ನ ಕೇಳಿಸ್ಕೊಳ್ಳಲಿಕ್ಕೆ ಪ್ರಾರಂಭಿಸಿದನು. ಇವತ್ತು ದೇವರು ಮಾತಾಡ್ಬೇಕಂತ ಎಷ್ಟೋ ಬಯಸ್ತೇವೆ ನಾವು. ದೇವರು ನನ್ನ ಸಂಗಡ ಮಾತಾಡಪ್ಪ ಅಂತ ಎಷ್ಟೋ ಆಸೆ ಪಡ್ತೇವೆ. ಆದ್ರೆ ದೇವರ ಸ್ವರ ಕೇಳಿಸ್ಕೊಳ್ಳೋ ನಮ್ಮ ಕೈಲಿ ಆಗೋದಿಲ್ಲ. ನಾವು ಆಡಾಡ್ತೇವೆ. ಏನ್ ಆಡ್ತೀವಿ ಹೇಳ್ರಿ? ಏನ್ ಆಡಾಡ್ತೀವಿ? ತುಂಬಾ ಸಾರಿ ಹೇಳ್ತೀವಲ್ಲ, ಮಾತಾಡು ನನ್ యేసయ్య, ಕೇಳುವೆನು ನಿನ್ ಸ್ವರವನ್ನ. ಮಾತಾಡು ನನ್ యేసయ్య, ಕೇಳುವೆನು ನಿನ್ ಸ್ವರವನ್ನ. ಮಾತಾಡು ನನ್ యేసయ్య, ಕೇಳುವೆನು ನಿನ್ ಸ್ವರವನ್ನ. ಮಾತಾಡು, ಮಾತಾಡು ನನ್ನ యేసయ్య, ಕೇಳುವೆನು ನಿನ್ ಸ್ವರವನ್ನ. ಹೃದಯದ ನೋವು ಯಾರಿಗೆ ನಾ ಹೇಳಲಿ, ಮನಸ್ಸಿನ ಭಾವನೆ ಹೇಗೆ ನಾನು ತಿಳಿಸಲಿ. ಹೃದಯದ ನೋವು ಯಾರಿಗೆ ನಾ ಹೇಳಲಿ, ಮನಸ್ಸಿನ ಭಾವನೆ ಹೇಗೆ ನಾನು ತಿಳಿಸಲಿ. ಏಸಪ್ಪ ನಾ ನಿನ್ನ ಬೇಡುವೆ, ಏಸಪ್ಪ ನಾ ನಿನ್ನ ಸ್ತುತಿಸುವೆ. ಏಸಪ್ಪ ನಾ ನಿನ್ನ ಬೇಡುವೆ, ಏಸಪ್ಪ ನಾ ನಿನ್ನ ಸ್ತುತಿಸುವೆ. ಮುರಿದ ಮನಸ್ಸನ್ನು ಕಟ್ಟುವ ದೇವ ನೀನು, ಬಿತ್ತುವದ ಜೀವನ ಎತ್ತುವ ದೇವ ನೀನು. ಮುರಿದ ಮನಸ್ಸನ್ನು ಕಟ್ಟುವ ದೇವ ನೀನು, ಬಿತ್ತುವದ ಜೀವನ ಎತ್ತುವ ದೇವ ನೀನು. ಆಶ್ರಯ ನೀನೇ యేసయ్య, ನನ್ನ ನಡೆಸುವ ಒಳ್ಳೆ ಕುರುಬನಯ್ಯ. ಆಶ್ರಯ ನೀನೇ యేసయ్య, ನನ್ನ ನಡೆಸುವ ಒಳ್ಳೆ ಕುರುಬನಯ್ಯ. ಆಮೆನ್ ಹೇಳಿ ಹಲ್ಲೆಲೂಯಾ. ದೇವರ ವಾಕ್ಯ ನೋಡ್ತವೆ. ಯೆಹೋಶುವನು ಒಂದು ದೇವರ ಕರೆಗೆ ವಿಧೇಯನಾದನು. ಎರಡು, ದೇವರ ವಾಕ್ಯಕ್ಕೆ ವಿಧೇಯತ್ವ ತೋರಿಸಿದನು. ಮೂರನೇದಾಗಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳಕ್ಕೆ ಪ್ರಾರಂಭಿಸಿದನು. ಹಲ್ಲೆಲೂಯಾ ಹೇಳಿ ಹಲ್ಲೆಲೂಯಾ. ನೀನು ಧನ್ಯನು ಹೇಳ್ರಿ, ನೀನು ಧನ್ಯನು, ನೀನು ಧನ್ಯನು. ಪಕ್ಕದಾಗ ಹೇಳ್ರಿ. ನನ್ನ ಆಸೆ ಏನಂದ್ರೆ ಒಬ್ಬರು ಕೂಡ ಮಿಸ್ ಆಗಬಾರ್ದು. ಎಲ್ಲರ ಒಳಗೆ ವಾಕ್ಯ ಬೇರೂರಬೇಕು. ಇದು ನನ್ನ ಪ್ರಯಾಸವಾಗಿದೆ. ಏನೋ ಟೈಮ್ ಸರಿ ಮುಗಿಸಿ ಕಳಿಸ್ಬಿಡ್ಬೇಕು, ಕೈ ತೊಳ್ಕೊಂಡ್ಬಿಡ್ಬೇಕು, ಕೈ ಒರೆಸ್ಕೋಬೇಕು ಉದ್ದೇಶ ನಂದಲ್ಲ. ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಬೇರೂರಬೇಕು. ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಬೇರೂರಿ ಮರವಾಗಿ ಬೆಳಿಬೇಕು, ಫಲವಾಗಿ ಕೊಡಬೇಕು. ಆಮೆನ್ ಹಲ್ಲೆಲೂಯಾ. ನಂಬರ್ 3, ಯೆಹೋಶುವನು ದೇವರ ಸ್ವರಕ್ಕೆ
ಕಿವಿಗೊಟ್ಟನು, ದೇವರವನ ಸಂಗಡ ಮಾತಾಡಲಿಕ್ಕೆ ಪ್ರಾರಂಭಿಸಿದನು. ನನ್ನ ಪ್ರಿಯ ದೇವಜನರೇ, ಯೆಹೋಶುವನು ಸುಮ್ಮನೆ ಮೇಲ್ಮಟ್ಟಕ್ಕೆ ಬರಲಿಲ್ಲ, ಇದ್ದಕ್ಕಿದ್ದಾಗೆ ಬರಲಿಲ್ಲ. ಒಂದ್ಸಾರಿ ಮೋಸೆ ಒಂದು ಪಟ್ಟಣ ಕಳಿಸ್ಕೊಡ್ತಾನೆ. 12 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ? 12 ಜನರನ್ನ ಒಂದು ಪಟ್ಟಣ ಕಳಿಸ್ಕೊಡ್ತಾನೆ. ಆ ಪಟ್ಟಣದ ಬಗ್ಗೆ ಸಮಾಚಾರ ತಿಳ್ಕೊಂಡು ಬನ್ರಿ ಅಂತ. ಆದ್ರೆ 12 ಜನರು 10 ಜನ ಒಂದು ರೀತಿ ಉತ್ತರ ಕೊಡ್ತಾರೆ, 2 ಮಾತ್ರ ಇನ್ನೊಂದು ರೀತಿ ಉತ್ತರ ಕೊಡ್ತಾರೆ. ಏನೋ ಉತ್ತರ ಅಂದ್ರೆ 10 ಜನರು ಹೇಳ್ತಾರೆ, ಆ ಪಟ್ಟಣ ನಾವು ಗೆಲ್ಲಕ್ಕಾಗಲ್ಲ. ಹಲೋ, ಕೈಗಳೇ ಇದ್ ಮೇಲೆ ಎತ್ತಿ. ಜೊತೆ ಇಲ್ಲದ ಬರ್ಬೇಕಲ್ಲ. ಏನ್ ತಪ್ಪು ತಿಳ್ಕೊಂಬೇಡ್ರ ಒಂದು ಮಾತು ಹೇಳ್ತಾನೆ. ನಾನು ಚರ್ಚಿಗೆ ಬಂದೇನೆ, ಚೆನ್ನಾಗಿದ್ದೇನಿಲ್ಲ, ಚೆನ್ನಾಗಿ ಕಾಣ್ತಾನಿಲ್ಲ. ಶರ್ಟ್ ಹಾಕೊಂಡಿಲ್ಲ, ಪ್ಯಾಂಟ್ ಒಂದು ಹಾಕೊಂಬಂದ್ರೆ ಚೆನ್ನಾಗಿ ಕಾಣ್ತಾ. ಯಾಕೆ? ಪ್ಯಾಂಟ್ ಒಂದು ಹಾಕೊಂಬಂದ್ರೆ ಶರ್ಟ್ ಇರ್ಲಿ ಬಿಡ್ರಿ. ಚಪ್ರ ಎರಡೂ ಇರ್ಬೇಕು. ನೀವೇನಂತೀರ? ಒಂದಿದ್ರೆ ಬೇಯಿಸ್ತಾರೆ, ಸೆಕೆ ಕಾಲ ಇದ್ದೀಯಾ? ನೀನು ನೋಡ್ತಾರೆ ಹೆಂಗೆ ಕಾಣ್ತದೆ ನನಗೆ, ಯಾಕಂದ್ರೆ ಫ್ಯಾನ್ಗಳು ನಿನಗೆ ಬರುವಲ್ದು. ನನಗೆ ಅರ್ಥ ಆಯ್ತಾ? ಈ ಸೆಕೆ ಕಾಲ ಸರ್ ಪ್ಯಾಂಟ್ ಒಂದು ಹಾಕೊಂಬಂದು ಚೆನ್ನಾಗಿರ್ತದೆ, ಶರ್ಟ್ ಬಿಸಾಕಿ ಬಂದ್ಬಿಟ್ರೆ ಚೆನ್ನಾಗಿರ್ತದೆ ಅಂತೀಯಾ? ಏನು ಆಗ್ತೀಯಲ್ಲಪ್ಪ? ಹೇಳಿ ಚಪ್ಪಲ್ ತಟ್ಟೋದು ಸರಿ. ಬೇಡಮ್ಮ, ತಟ್ಟಬಾರ್ದು. ನಮ್ಮ ಅಣ್ಣ ಹೇಳ್ತಾನೆ, ಬರೆ ಮೇಲೆ ಬಂದ್ರೆ ಬೇಸಿರ್ತದೆ ಸರ್ ಅಂತ. ನೀವು ಒಪ್ಕೊಂತೀರ ಆ ಮಾತಿಗೆ? ಆ ರೀತಿ ಅಸಲೇ ಬರಂಗಿಲ್ಲ. ದೇವರ ಸನ್ನಿಧಿಗೆ ಬರುವಾಗ ನಿಮ್ಮ ದೇಹದ ಅವಯವಗಳು ಕಾಣಿಸ್ಕೊಳ್ಳಬಾರ್ದು, ಮುಚ್ಚಿಕೊಡ್ರಿ ಅಂತ ಹೇಳ್ತಾನೆ. ಯೆಶಾಯನ ಪ್ರವಾದನ ಪುಸ್ತಕದಲ್ಲಿ 6ನೇದಲ್ಲಿ ನೋಡ್ತೇವೆ, ದೇವದೂತರೇ ದೇವ್ರು ನೋಡಕ್ಕಾಗದೆ 2 ರೆಕ್ಕೆಗಳಿಂದ ತನ್ನ ಮೈಯನ್ನು ಮುಚ್ಚಿಕೊಂಡು 2 ರೆಕ್ಕೆಗಳನ್ನ ನೆಲ ಸೋಕದೆ ದೇವರು ಸ್ತುತಿಸರಂತ ಬೈಬಲ್ ವಾಕ್ಯ ಹೇಳ್ತದೆ. ಅಂದ್ರೆ ಪ್ಯಾಂಟ್ ಇರ್ಬೇಕು, ಶರ್ಟ್ ಇರ್ಬೇಕು. ಹೇಳ್ರಿ, ಪ್ಯಾಂಟ್ ಇರ್ಬೇಕು, ಶರ್ಟ್ ಇರ್ಬೇಕು, ಅವಾಗ ಚಂದ ಕಾಣ್ತಾನೆ ಮನುಷ್ಯ. ಹೌದಾ ಅಲ್ಲ? ಹಾಗೇನೆ ನೀವು ದೇವರಿಗೆ ಸ್ತೋತ್ರ ಹೇಳ್ಬೇಕಾದ್ರೆ ನಿಮ್ ಕೈ ಮೇಲೆ ಎತ್ತಬೇಕು, ಬಾಯಿ ಸ್ತೋತ್ರ ಹೇಳ್ಬೇಕು. ಅವಾಗ ದೇವರು ಸಂತೋಷವಾಗ್ತದೆ. ನಿಮ್ಮನ್ನು ನೋಡಿ ದೇವರು ಆಶೀರ್ವಾದಕ್ಕೆ ಪಾತ್ರನಾಗ್ತೀರ ಪ್ರಿಯ ದೇವ ಜನರೇ. ಆಮೇಲೆ ದೇವರ ವಾಕ್ಯ ಹೇಳ್ತದೆ, 3ನೇದಾಗಿ ಯೆಹೋಶುವನು ದೇವರ ಸ್ವರಕ್ಕೆ ಕಿವಿಗೊಟ್ಟನು. ಮಾತ್ರವಲ್ಲ, ದೇವರ ಕಾರ್ಯ ಅವನ ಜೀವನದಲ್ಲಿ ಪ್ರಾರಂಭವಾಯಿತು. ಈ 3 ಕೆಲಸ ಮಾಡೋದಕ್ಕೆ ದೇವರೇನು ಮಾಡಿದೆ ಗೊತ್ತಾ? ಯೆಹೋಶುವನ ಮೂಲಕವಾಗಿ ಪಟ್ಟಣಗಳನ್ನು ಜಯಿಸುವಂತ ಶಕ್ತಿಯನ್ನು ಕೊಟ್ಟನು. ನಂಬರ್ 4, ಯೆಹೋಶುವನಿಗೆ ಏನ್ ಮಾಡಿದ ದೇವರು ಗೊತ್ತಾ ಪ್ರಿಯರೇ? ಈ 3 ಕಾರ್ಯ ಯೆಹೋಶುವನು ಮಾಡೋದಕ್ಕಾಗಿ ಪಟ್ಟಣಗಳ ಮೇಲೆ ಜಯಶಾಲಿಯನ್ನಾಗಿ ಮಾಡಿದನು. ನಾನು ಅಲ್ಲಿದ್ದೆ. 10 ಜನರು ಒಂದು ರೀತಿಯ ವಾರ್ತೆ ತಗೊಂಬಂದ್ರು, 2 ಮಾತ್ರ ಒಂದು ವಾರ್ತೆ ತಗೊಂಬಂದ್ರು. 2ರಲ್ಲಿ ಒಬ್ಬ ಈತ ಯೆಹೋಶುವ, ಇನ್ನೊಬ್ಬ ಕಾಲೇಬ. ಯೆಹೋಶುವ ಕಾಲೇಬ ಮಾತ್ರ ಹೇಳ್ತಾರೆ. 10 ಜನ ಹೇಳ್ತಾರೆ, ನಾವು ಊರಿಗೆ ಗೆಲ್ಲಕ್ಕಾಗಲ್ಲ, ಆ ಊರನ್ನ ಸೋಲ್ಸಕ್ಕಾಗಲ್ಲ, ಆ ಜನರ ಮೇಲೆ ಯುದ್ಧ ಮಾಡೋ ನಮ್ಮ ಕೈಲಿ ಆಗಲ್ಲ ಅಂತ 10 ಜನ ಸುದ್ದಿ ತಗೊಂಬಂದು ಸೋಲಿನ ಮಾತು ಹೇಳ್ತಾರೆ. ಆದ್ರೆ 2 ಮಾತ್ರ, ಯೆಹೋಶುವ ಕಾಲೇಬ ಮಾತ್ರ, ಇಲ್ಲ ಮೋಸೆ, ನಮ್ಮ ದೇವರು ಅವ್ರ ಮೇಲೆ ಯುದ್ಧ ಮಾಡಿ ಶಕ್ತಿ ಕೊಡ್ತಾನೆ, ನಾವು ಯುದ್ಧ ಮಾಡ್ತೇವೆ, ನಾವು ಗೆಲ್ತೇವೆ, ನಮ್ಮ ದೇವರ ಮಿಂಚಿದ ಬರ್ತಾನೆ, ಬೇಡ ಸೋಲೋದು ಬೇಡ, ಗೆಲ್ತೇವೆ. ಈ ಧೈರ್ಯದ ಮಾತುಗಳನ್ನ, ಈ ನಂಬಿಕೆ ಮಾತುಗಳನ್ನ, ಈ ರೋಷವುಳ್ಳ ಮಾತುಗಳನ್ನ ಯೆಹೋಶುವನು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇದರಲ್ಲಿ ಯಾರ ಬಗ್ಗೆ ಧ್ಯಾನಿಸ್ತಾ ಇದ್ದೇವೆ? ಯೆಹೋಶುವ. ಈ ಯೆಹೋಶುವನಿಗೆ ದೇವರು ಎಂತ ಜವಾಬ್ದಾರಿ ಕೊಟ್ಟನು. ದೇವರು ಮೋಸೆಗೆ ಹೇಳ್ತಾನೆ, ನೀನು ಸಾಯಿಗೆ ಮುಂಚಿತವಾಗಿ ಒಬ್ಬ ವ್ಯಕ್ತಿಯನ್ನು ನಾಯಕನಾಗಿ ನೇಮಿಸು. ನೀನು ಯಾರು ನೇಮಿಸ್ಬೇಕಂತ ಆಲೋಚನೆ ಮಾಡ್ಬೇಕು. ಮೋಸೆ, ಯಾರು ನೇಮಿಸ್ಬೇಕು ಅನ್ಕೊಂಡಿದ್ದೀನಿ ನೀನು? ನಿನ್ನ ಮನಸ್ಸಲ್ಲಿ ನಿಮ್ಮ ಸಂಬಂಧಿಕರು, ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು, ಇಲ್ಲ ನಿನಗೆ ಯಾರೋ ಬಂಧುಗಳು ಅವ್ರು ನೇಮಿಸ್ಬೇಕು ಅನ್ಕೊಂಡಿಯಾ? ಅವ್ರು ಯಾರು ಕೂಡ ನನ್ನ ಕರೆಗೆ ಯೋಗ್ಯರಲ್ಲ, ಅವ್ರು ಯಾರು ಕೂಡ ನನ್ನ ಸ್ವರಕ್ಕೆ ಕಿವಿಗೊಟ್ಟವರಲ್ಲ. ನಿನ್ನ ಜೊತೆಯಲ್ಲಿ ಯೆಹೋಶುವನು ಮೋಸೆ ಜೊತೆಯಲ್ಲಿ, ಮೋಸೆ ಸಾಯುವವರೆಗೂ ಮೋಸೆ ವಿರುದ್ಧವಾಗಿ ಒಂದು ಮಾತು ಮಾತಾಡಿಲ್ಲ ಅಂತ ಐತೆ ಬೈಬಲ್ ವಾಕ್ಯ.
ಮೋಸೆ ಈ ಲೋಕ ಬಿಡೋವರೆಗೂ ಮೋಸೆಗೆ ವಿರುದ್ಧವಾಗಿ ಸ್ವಂತ ಮಕ್ಕಳೇ ಮಾತಾಡಿದ್ರು, ಸ್ವಂತ ಅಕ್ಕ ಮಾಡಲು ವಿರುದ್ಧವಾಗಿ. ಮಿರ್ಯಾಮಳು ಮಾತಾಡ್ಲಿಲ್ವಾ? ಮಾತಾಡ ಕೈ ತಂದು ಬಂತ. ಸ್ವಂತ ಮಾವ ಇತ್ರೋನ್ ಅವ್ರ ಮಾವ ಮಾತಾಡ್ದ. ಇಸ್ರೇಲ್ ಎಲ್ಲರ ವಿರುದ್ಧ ಮಾತಾಡಿದ್ರು, ಬೇರೆ ಸೈನಿಕರೆಲ್ಲರೂ ಮಾತಾಡಿದ್ರು. ಆದ್ರೆ ಯೆಹೋಶುವನು ಮಾತ್ರ ಒಂದು ದಿನ ಕೂಡ ಮೋಸೆಗೆ ವಿರುದ್ಧವಾಗಿ ಮಾತಾಡಲಿಲ್ಲ. ಅದನ್ನ ಯಾರು ನೋಡಿದ್ರು? ಅದನ್ನ ಯಾರು ನೋಡಿದ್ರು? ಗಟ್ಟೆಗಡೆ ಯಾರು ನೋಡಿದ್ರು? ದೇವರು ನೋಡಿದ್ರು. ಆ ದೇವರು ನೋಡಿ ಹೇಳ್ತಾರೆ, ಮೋಸೆ ನಿನ್ನ ಮಕ್ಕಳನ್ನು ಬೇಡ, ನಿನ್ನ ಬಂಧುಗಳನ್ನು ಬೇಡ, ನಿನ್ನ ಸಂಬಂಧಿಕರನ್ನು ಬೇಡ, ಇಸ್ರಾಯೇಲ್ ಯಾರು ಬೇಡ, ನಿನಗೆ ವಿಧೇಯನಾಗಿ